ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ 2024ರಲ್ಲಿ ಬಂದಿರುವಂಥ ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಪೂಜೆನ ಯಾವ ರೀತಿ ಮಾಡಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಬರುವಂಥ 3 ಶುಭ ಲಗ್ನದಲ್ಲಿ ಯಾವ ರೀತಿ ಪೂಜೆನ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ನಿಮ್ಮ ಎಲ್ಲ ತಯಾರಿನ ನೀವು ಮುಗಿಸ್ಕೊಂಡಿರ್ಬೇಕಾಗತ್ತೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ವಸ್ತುಗಳ ಪಟ್ಟಿಯನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಪ್ರಕಾರ ಅಥವಾ ನೀವು ನಿಮ್ಮ ಕೂತ್ಕೊಂಡು ನಿಮ್ಗೇನು ಬೇಕು ನಿಮ್ಮ ಹಬ್ಬಕ್ಕೆ ಅಥವಾ ನೀವು ತಯಾರಿ ಮಾಡುವ ಒಂದು ಪ್ರಕಾರ ಏನೆಲ್ಲ ವಸ್ತುಗಳು ಬೇಕು ಎಲ್ಲವನ್ನು ತಯಾರಿ ಮಾಡಿಟ್ಕೊಂಡು ಒಂದು ವಸ್ತು ಮಿಸ್ ಇಲ್ದಂಗೆ ಪ್ರತಿಯೊಂದನ್ನು ನೀವು ಗುರುವಾರ ಸಂಜೆನೇ ನೀವು ಎಲ್ಲವನ್ನು ತರಿಸಿ ಮನೇಲಿ ಇಟ್ಕೋಬೇಕಾಗತ್ತೆ. ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗಿದ್ದು ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅಂತ ಈ ಒಂದು ಮಾಹಿತಿನ ಹಾಕ್ತಾಯಿದ್ದೀನಿ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದು 2024ರಲ್ಲಿ ಆಗಸ್ಟ್ 16ನೇ ತಾರೀಕು ಶುಕ್ರವಾರ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಇದೆ. ಅಲ್ಲಿಗೆ ನೀವು ಹಿಂದಿನ ದಿನ ಅಂದರೆ 15ನೇ ತಾರೀಕು ಗುರುವಾರ ನಿಮ್ಮ ಎಲ್ಲ ತಯಾರಿಯನ್ನು ನೀವು ಮಾಡ್ಕೊಂಡಿರ್ಬೇಕಾಗತ್ತೆ. ತಯಾರಿ ಅಂದರೆ ನಿಮಗೆ ಗೊತ್ತಿರುತ್ತೆ. ನಾನು ಜಸ್ಟ್ ಸಿಂಪಲ್ಲಾಗಿ ಹೇಳ್ತೀನಿ. ಕಂಪ್ಲೀಟ್ ಮನೆ ನಾವು ಬಲೆ ಅಂದರೆ ಒಂದು ಜೇಡ ಕಟ್ಟಿರೋ ಬಲೆಯಿಂದ ಹಿಡಿದು ಪ್ರತಿಯೊಂದನ್ನು ಸ್ವಚ್ಛ ಮಾಡಿ, ಕಂಪ್ಲೀಟ್ ಕಿಚನ್ ಕ್ಲೀನ್ ಮಾಡಿ, ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ, ಕಂಪ್ಲೀಟ್ ಮನೆಯೆಲ್ಲನೂ ಸ್ವಚ್ಛ ಮಾಡಿ ನೀವೇನು ಮಾಡಬೇಕು, ಹಬ್ಬಕ್ಕೆ ನೀವು ತಯಾರು ಮಾಡ್ಕೋಬೇಕಾಗತ್ತೆ. ಗುರುವಾರ ನೀವೇನು ಮಾಡಿ ಅಂತಂದರೆ ನಿಮಗೇನಾದರೂ ಮುಖ್ಯವಾಗಿ ಹಬ್ಬಕ್ಕೆ ಮಾಡಬೇಕಾದಂಥ ತಿಂಡಿಗಳನ್ನ ನೀವು ಅಂದರೆ ಒಂದಿಷ್ಟು ಪ್ಲೇಟ್ಗಳಲ್ಲಿ ನಾನು ಜೋಡಿಸ್ತೀನಿ ಅನ್ನೋರು ಕೂಡ ಈ ಒಂದು ಗುರುವಾರ ತಲೆಗೆ ಸ್ನಾನ ಮಾಡಿಕೊಂಡು ತಿಂಡಿಗಳನ್ನ ನೀವು ಮಾಡಿ ಇಟ್ಕೋಬೋದು. ನೀವೆಲ್ಲವನ್ನು ತಯಾರಿ ಮಾಡ್ಕೊಂಡು ನೀವೊಂದು ಹೂವು ಕಟ್ಟೋದಿರ್ಬೋದು ಅಥವಾ ತೋರಣಗಳನ್ನ ಕಟ್ಟೋದಿರ್ಬೋದು ಎಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಗುರುವಾರ ಸಂಜೆ ನೀವು ಮತ್ತೊಮ್ಮೆ ನೀವೇನು ಮಾಡಬೇಕಾಗತ್ತೆ, ಸ್ನಾನವನ್ನು ಮಾಡಿಕೊಂಡು ಲಕ್ಷ್ಮೀನ ನೀವು ಯಾವ ರೀತಿ ಕೂರಿಸ್ತೀರಾ ಅಂದರೆ ಗ್ರ್ಯಾಂಡಾಗಿ ಕೂರಿಸ್ತೀರಾ ಅಥವಾ ದೇವ್ರ ಮನೆಯಲ್ಲಿ ನಾರ್ಮಲ್ ಕಳಸ ಇರಲಿ, ನಾರ್ಮಲ್ ಕಳಸ ಇಟ್ಟು ಪೂಜೆ ಮಾಡ್ತಾ ಇರೋರು ವರಮಹಾಲಕ್ಷ್ಮಿ ಹಬ್ಬದ ದಿನ ತೆಗಿಬೇಕಾಗಿಲ್ಲ. ಅಂದರೆ ನೀವು ಹಾಲಲ್ಲಿ ಕೂರಿಸಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ದೇವ್ರ ಮನೆಯಲ್ಲಿರೋ ಕಳಸದ ಪಾಡಿ ಇರಲಿ, ಸಪ್ರೇಟು ನೀವು ಯಾವ ಜಾಗದಲ್ಲಿ ನೀವು ಕಳಸವನ್ನು ಕೂರಿಸ್ತಿದ್ದೀರಾ ಆ ಒಂದು ಜಾಗವನ್ನು ನೀವು ಮೊದಲೇ ಸ್ವಲ್ಪ ಸಗಣಿ ಹಾಕಿ ಚೆನ್ನಾಗಿ ತೊಳೆದು ಒರೆಸಿ ನೀಟಾಗಿ ಆ ಜಾಗವನ್ನು ಸ್ವಚ್ಛ ಮಾಡಿಟ್ಕೊಂಡು ದೇವರನ್ನ ಒಂದು ಮರದ ಮಣೆ ಮೇಲೆ ಕೂರಿಸೋದು ತುಂಬ ಒಳ್ಳೆಯದು. ಅಲಂಕಾರಿಕವಾಗಿ ಲಕ್ಷ್ಮೀನ ಕೂರಿಸ್ತೀನಿ, ಅದ್ರ ಮುಂದೆ ನಾನು ದೈವಿಕ ಕಳಸವನ್ನು ಕೂರಿಸ್ತೀನಿ ಅನ್ನೋರು ಬೇಕಾದ್ರೆ ಕಬ್ಬಿಣ ಸ್ಟ್ಯಾಂಡ್ನ ಬಳಸ್ಕೊಳ್ಳಿ. ಯಾಕಂದರೆ ಈಗ ಮಾರ್ಕೆಟಲ್ಲೆಲ್ಲ ಕಬ್ಬಿಣ ಸ್ಟ್ಯಾಂಡ್ಗಳು ಬಂದಿದೆ. ಆದರೆ ನೀವು ಲಕ್ಷ್ಮೀನ ನೀವು ಒಂದೇ ಕಳಸದಲ್ಲಿ ಕೂರಿಸ್ತೀನಿ ಅಂದರೆ ದಯವಿಟ್ಟು ಸಾಧ್ಯ ಆದಷ್ಟು ಮರದ ಮಣೆಯನ್ನು ಬಳಸೋದು ಒಳ್ಳೆಯದು. ಒಟ್ಟಾರೆ ಹೇಳೋದಾದರೆ ಸಂಜೆ ನಿಮ್ಮ ಎಷ್ಟೆಲ್ಲ ತಯಾರಿನ ಮಾಡ್ಕೊಳ್ಬೋದು ಅಂದರೆ ಸ್ಯಾರಿನ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಅಥವಾ ಅಲಂಕಾರಿಕವಾಗಿ ನಾನು ಸಪ್ರೇಟ್ ಲಕ್ಷ್ಮಿನ ಕೂರಿಸ್ತೀನಿ ಅನ್ನೋರು ಕಂಪ್ಲೀಟಾಗಿ ನೀವು ಆ ಒಂದು ಬಿಂದಿಗೆಗೆ ಸ್ಯಾರಿ ಎಲ್ಲ ಉಡಿಸಿ ನೀವು ಮೇಲ್ಗಡೆ ಒಂದು ಕಾಯಿ ಇಟ್ಟು ಮುಖವಾಡ ಹಾಕೋದ್ವರೆಗೂ ನೀವು ಅಂದರೆ ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೀವೆಲ್ಲ ತಯಾರಿನ ಮಾಡ್ಕೊಳ್ಬೋದು. ಅಂದರೆ ರೆಡಿ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಎಲ್ಲ ತಯಾರಿನ ಮಾಡಿ ಇಟ್ಕೊಂಡು ನೀವು ಆ ದಿನ ಏನು ಮಾಡಬೇಕಾಗತ್ತೆ, ಇದು ಅರಿಶಿಣದ ದಾರಗಳು ಬರುತ್ತಲ್ವ, 12 ಎಳೆ ಕಂಕಣದ ದಾರವನ್ನು ಕಟ್ಟಬೇಕಾಗತ್ತೆ. ಆ ಒಂದು ದಾರವನ್ನು ನೀವು ರೆಡಿ ಮಾಡಿ ನೂಲೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅರಿಶಿಣದ ಕೊಂಬಿನ ದಾರನ ರೆಡಿ ಮಾಡಿ ಇಟ್ಕೊಳ್ಳಿ. ಹೂಗಳನ್ನ ಬಿಡಿಸಿಟ್ಕೊಳ್ಳಿ. ಅಕ್ಷತೆನ ಮೊದಲೇ ಕಲಸಿಟ್ಕೊಳ್ಳಿ. ಅರಿಶಿನ ಕುಂಕುಮ ಕಂದಕಡ್ಡಿ ಪೂಜೆಗೆ ಬೇಕಾಗಿರೋ ಪ್ರತಿಯೊಂದು ಸಾಮಾನು, ಧೂಪ, ನೈವೇದ್ಯಕ್ಕೆ ಏನೇನು ಬೇಕು ಅಥವಾ ನೈವೇದ್ಯ ಆಲ್ರೆಡಿ ಮಾಡಿರುವಂಥ ನೈವೇದ್ಯಗಳಿದ್ದರೆ ಎಲ್ಲವನ್ನು ನೀವು ಹತ್ರ ಕೈಗೆ ಸಿಗಬೇಕು ನಿಮಗೆ ಪಟ್ಟಂತ ಆ ರೀತಿ ಎಲ್ಲವನ್ನು ಮಾಡ್ಕೊಳ್ಳಿ. ಮತ್ತು ನೀವು 3 ಪ್ಲೇಟ್ ಇಡ್ತೀರಾ, 5 ಪ್ಲೇಟ್ ಇಡ್ತೀರಾ, ಆ ಒಂದು ತಟ್ಟೆಗಳಿಗೆ ಏನೇನು ಬೇಕು ಎಲ್ಲ ಸಾಮಾನುಗಳು ನಿಮಗೆ ಕೈಗೆ ಸಿಗೋಂಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಮಡ್ಲಕ್ಕಿ ಸಾಮಾನು ಮಿಸ್ ಮಾಡಬಾರ್ದು. ಸೊ ಮಡ್ಲಕ್ಕಿಗೆ ಏನೇನು ಬೇಕು ಎಲ್ಲ ವಸ್ತುಗಳನ್ನ ನೀವು ತಯಾರು ಮಾಡಿ ಏನು ಮಾಡಿ ಎಲ್ಲವನ್ನು ನೀವು ದೇವ್ರ ಮನೆ ಹತ್ತತ್ರ ಇಟ್ಬಿಡಿ. ನೀವು ಇನ್ನೊಂದು ಕ್ವಶನ್, ಬಿಂದಿಗೆಗೆ ದೇವ್ರ ಮನೆಯಲ್ಲಿ ಲಕ್ಷ್ಮೀನ ನಿಮಗೆ ಬೆಳಗ್ಗೆ ಸೀರೆ ಉಡ್ಸೋದು ಲೇಟ್ ಆಗುತ್ತೆ ಲಕ್ಷ್ಮೀನ ಅಥವಾ ಬೆಳಗ್ಗೆ ಅಂದರೆ ನೀವೇನು ಮಾಡ್ತೀರಾ ನಾರ್ಮಲ್ ಆಗಿ ಡೈಲಿ ಕಳಸವನ್ನು ಇಡ್ತೀರಲ್ಲ ಆ ಜಾಗದಲ್ಲೇ ಲಕ್ಷ್ಮೀನ ಕೂರಿಸ್ತೀನಿ ಅಂದರೆ ಅವತ್ತೊಂದು ದಿನ ಡೈಲಿ ಕಳಸ ಇಡೋದು ಬೇಡ. ಎಲ್ಲವನ್ನು ತೆಗೆದು ನೀವು ಸ್ವಚ್ಛ ಮಾಡಿರ್ತೀರ ಆ ಪ್ರಕಾರ ಅದೇ ಜಾಗದಲ್ಲಿ ನೀವೇನು ಮಾಡಿ ಇದೇ ಪ್ರೊಸೀಜರ್ ಅಂದರೆ ಸಗಣಿಯಿಂದ ವಾಶ್ ಮಾಡಿ ಅಷ್ಟದೆಲ್ಲ ಬದ್ಮ ರಂಗೋಲಿನ ಬಿಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ಅಕ್ಕಿನ ಹರಡಿ ನೀವು ಒಂದು ಬಿಂದಿಗೆನ ಇಟ್ಟು ನೀವು ಅದ್ರ ಮೇಲೆ ಕಳಸವನ್ನು ಇಟ್ಟು ನೀವು ಲಕ್ಷ್ಮೀನ ದೇವ್ರ ಮನೆಯಲ್ಲೇ ಕೂರಿಸ್ಬೋದು. ಸೊ ಹಾಲಲ್ಲಿ ಕೂರಿಸೋರು ದೇವ್ರ ಮನೇಲಿರುವಂಥ ಕಳಸದ ಪಡಿಗೆ ಕಳಸ ಇರಲಿ, ಆ ಕಳಸ ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಸೊ ನೀವು ಆರಾಮ್ಸೆ ಹಾಲಲ್ಲಿ ಎಲ್ಲಿ ಕೂರಿಸ್ತೀರ ಅಲ್ಲಿ ನೀವು ಎಲ್ಲ ತಯಾರಿಗಳನ್ನ ನೀವು ಮಾಡ್ಕೊಳ್ಬೋದು. ಇಷ್ಟು ತಯಾರಿ ಮಾಡಿ ಮಲ್ಕೋತೀರಾ. ಇನ್ನು ಬೆಳಿಗ್ಗೆ ಬೇಗ ಅಂದರೆ ಬೆಳಿಗ್ಗೆ ಬಂದಿರುವಂಥ ಮೊದಲ ಮುಹೂರ್ತ ಯಾವುದು ಅನ್ನೋದಾದರೆ
ಆಗಸ್ಟ್ 16ನೇ ತಾರೀಕು ಮೊದಲ ಶುಭ ಮುಹೂರ್ತ ಯಾವುದಪ್ಪ ಅಂದರೆ ಸಿಂಹ ಲಗ್ನದಲ್ಲಿ ಬಂದಿದೆ. ಅದು 5 ಗಂಟೆ 57 ನಿಮಿಷದಿಂದ 8 ಗಂಟೆ 14 ನಿಮಿಷದವರೆಗೂ ಇರುತ್ತೆ. ಸೊ ಈ ಬಾರಿ ನಿಮಗೆ ಒಂದು ರೀತಿ ಆ ಥರ ಇರೋದಿಲ್ಲ. ಯೂಶ್ವಲಿ ಏನಾಗುತ್ತೆ, ಸಮಟೈಮ್ಸ್ ನಮ್ಗೆ 6 ಗಂಟೆ ಒಳಗಡೆ 6:30 ಒಳಗಡೆ ಇರುತ್ತೆ. ಆವಾಗ ಏನಾಗುತ್ತೆ, ನಾವು ಒಂದು 3:30ಗೆ ಎದ್ದೇಳ್ತೀವಿ, 3 ಗಂಟೆಗೆ ಎದ್ದೇಳ್ತೀವಿ. ಸೊ ಈ ಬಾರಿ ನೀವು ಅಷ್ಟು ಕಷ್ಟ ತಗೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಮೊದಲ ಶುಭ ಮುಹೂರ್ತ ಇರೋದೇ ನಿಮಗೆ ಹೆಚ್ಚು ಕಮ್ಮಿ 6 ಗಂಟೆ ಹತ್ತತ್ರ ಇದೆ. ಸೊ ಆರಾಮಾಗಿ ನೀವೊಂದು 4 ಗಂಟೆಗೆ ಎದ್ರೂ ನಡೆಯುತ್ತೆ, 3:30ಗೆ ಎದ್ರೂ ನಡೆಯುತ್ತೆ. ನೀವು ಏನೆಲ್ಲ ನೈಟ್ ಕೆಲಸ ಮುಗಿಸಿದ್ದೀರಾ ಅದ್ರ ಮೇಲೆ ನೀವು ಬೇಗ ಎದ್ದು ಕೆಲಸವನ್ನು ಶುರು ಮಾಡ್ಕೊಳ್ಬೋದು. ಇನ್ನು ಗುರುವಾರ ಸಂಜೆನೇ ನೀವು ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸಿರ್ತೀರಾ, ತೋರಣ ಕಟ್ಟಿರ್ತೀರಾ, ಎಲ್ಲ ಮಾಡಿ ಮಲಗಿರ್ತೀರ. ಇನ್ನು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದಾಗ ನೀವು ಮುತ್ತೈದೆಯರು ಮಾಡಬೇಕಾದ ಮೊದಲ ಕೆಲಸ ಅಂದರೆ ಸ್ನಾನ ಮಾಡ್ತಾ ಇರುವಂಥ ನೀರಿಗೆ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಆದರೆ ಬೇವಿನ ಸೊಪ್ಪು ಸ್ವಲ್ಪ ಸಿಕ್ಕಿದ್ರೆ ತಂದಿಟ್ಕೊಳ್ಳಿ, ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆ ನೀರಿಗೆ ಸ್ವಲ್ಪ ಬೇವಿನ ಸೊಪ್ಪು, ಅರಿಶಿಣದ ಪುಡಿನ ಹಾಕಿಟ್ಕೊಳ್ಳಿ. ನಿಮ್ಮ ತಲೆಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ. ಯೂಶ್ವಲಿ ಕ್ಯಾಸ್ಟ್ರಾಲ್ ಆಯಿಲ್ನ ಹಚ್ಚೋದು ಒಳ್ಳೆಯದು. ಈ ಬಾರಿ ನೀವು ತುಪ್ಪವನ್ನು ಹಚ್ಚಿ ನೋಡಿ, ನಿಮಗೆ ಎಷ್ಟು ಒಳ್ಳೆಯ ಒಂದು ಲಾಭಗಳನ್ನ ತಂದುಕೊಡುತ್ತೆ ಚೆಕ್ ಮಾಡಿ. ಸ್ವಲ್ಪ ಅಂದರೆ ಒಂದೇ ಒಂದು ಡ್ರಾಪಷ್ಟು ತುಪ್ಪವನ್ನು ತಗೊಂಡು ನತ್ತಿ ಮೇಲೆ ನೀವು ಅದನ್ನು ಹಚ್ಬಿಟ್ಟು ನಂತರ ನೀವು ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಸ್ನಾನ ಮಾಡಿಕೊಂಡು ಸಾಧ್ಯ ಆದಷ್ಟು ಡ್ರೆಸ್ ಹಾಕ್ಕೊಳ್ಳಿ ಅಥವಾ ಸ್ಯಾರಿನ ಉಟ್ಕೊಳ್ಳಿ. ಸ್ಯಾರಿ ಫಸ್ಟ್ ಆಪ್ಷನು, ಎರಡನೇ ಆಪ್ಷನು ಡ್ರೆಸ್ ಹಾಕ್ಕೊಳ್ಳಿ. ಎಷ್ಟೋ ಜನ ತಯಾರಿ ಮಾಡೋ ಗಂಟ ನೈಟಿಗಳನ್ನ ಹಾಕ್ಕೊಳ್ತಾರೆ, ಅದು ನಿಮ್ಮ ಒಂದು ಕಂಫರ್ಟಬಲ್ಗೆ ಬಿಟ್ಟಿದ್ದು. ಸೊ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಂಡು ಬನ್ನಿ. ಮಡಿ ಬಟ್ಟೆ ಹಾಕ್ಕೊಂಡು ಬಂದಮೇಲೆ ನೀವು ಮೊದಲು ಮಾಡಬೇಕಾದ ಕೆಲಸನೇ ಹೊಸ್ಲಿಗೆ ಪೂಜೆ ಮಾಡೋದು. ಹೊಸ್ಲಿಗೆ ಪೂಜೆ ಮಾಡಿ ಮನೆ ಮುಂದೆ ಇರೋ ತುಳಸಿಗೆ ಪೂಜೆ ಮಾಡಿ, ತುಳಸಿ ಹತ್ರ ಒಂದು ದೀಪವನ್ನು ಇಡಿ. ನಂತರ ನೀವೇನು ಮಾಡಿ ಮನೆ ಒಳಗಡೆ ಬನ್ನಿ. ಮನೆ ಒಳಗಡೆ ಬಂದು ದೇವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ ಅಂತಂದರೆ ಸೊ ಡೈರೆಕ್ಟಾಗಿ ನೀವು ದೀಪ ಹಚ್ಚೋವರೆಗೂ ತೊಂದರೆ ಇಲ್ಲ. ಅಥವಾ ನಾನು ಹಾಲಲ್ಲಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ ಅಂದರೆ ಫಸ್ಟು ದೇವ್ರ ಮನೆ ಒಳಗಡೆ ನೀವು ಮನೆ ದೇವರಿಗೆ ದೀಪವನ್ನು ಹಚ್ಚಬೇಕಾಗತ್ತೆ. ದೀಪವನ್ನು ಹಚ್ಚಾದಮೇಲೆ ನೀವು ಮೊದಲಿಗೆ ಗಣೇಶನ ಹತ್ರ ಸಂಕಲ್ಪವನ್ನು ಮಾಡ್ಕೋಬೇಕು. ಅಂದರೆ ಗಣೇಶನಿಗೆ ಒಂದು ಅಕ್ಕಿ ಬೆಲ್ಲ ಕಾಯಿ ಬೆಲ್ಲವನ್ನು ಇಡಬೇಕಂದ್ರೆ 2 ಎಲೆ ತೊಗೊಳ್ಳಿ, ವಿಳ್ಯದೆಲೆ ತೊಗೊಳ್ಳಿ, ಒಂದು ಅಡಿಕೆ ಹಾಕಿ ಅದಕ್ಕೆ ಒಂದು ದಕ್ಷಿಣೆ ಹಾಕಿ, 2 ಬಾಳೆಹಣ್ಣು ಇಡಿ ಮತ್ತು ಒಂದು ಕಾಯಿ ಬೆಲ್ಲ ಅಂದರೆ ಕಾಯಿ ಒಡೆದು ಪೂಜೆ ಮಾಡಬೇಕು. ಒಂದು ಅಚ್ಚು ಬೆಲ್ಲವನ್ನು ನೀವು ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟು ನೀವೇನು ಮಾಡಿ ಗಣೇಶನಲ್ಲಿ ಯಾವುದೇ ವಿಘ್ನ ಬರದೇ ಇರೋ ರೀತಿ ಆ ವಿಘ್ನೇಶ್ವರನಲ್ಲಿ ಮೊದಲ ಪೂಜೆನ ನೀವು ಮಾಡ್ಕೋಬೇಕು. ಇದು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಬೇಕು. ಸೊ ಆ ಒಂದು ಗಣೇಶನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಾನು ಲಕ್ಷ್ಮಿ ಕೂರಿಸ್ತಾ ಇದ್ದೀನಿ, ಈ ಒಂದು ವ್ರತ ಸಕ್ಸಸ್ಫುಲ್ ಆಗಲಿ ಅಂತ ವಿಘ್ನೇಶ್ವರನ ಕೈ ಮುಕ್ಕೊಂಡು ನಂತರ ನೀವು ಮನೆ ದೇವರಿಗೆ ಪೂಜೆನ ಮಾಡಿಕೊಂಡು ನಂತರ ನೀವೇನು ಮಾಡಿ ಲಕ್ಷ್ಮಿನ ಕೂರಿಸೋ ಜಾಗಕ್ಕೆ ಬರಬೇಕಾಗತ್ತೆ. ಲಕ್ಷ್ಮಿ ಕೂರಿಸೋ ಜಾಗದಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ತಯಾರಿನ ಮಾಡ್ಕೊಂಡಿರ್ತೀರ. ಇನ್ನೇನಿದ್ರು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಸೊ ನೀವೇನು ಮಾಡಿ ಫಸ್ಟು ಕಳಸವನ್ನು ಕೂರಿಸ್ಬೇಕು ಅಂದರೆ ಕಳಸಕ್ಕೆ ನೀರನ್ನ ತುಂಬಿಸ್ಬೇಕಾಗತ್ತೆ. ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ನಿಮ್ಮ ಮನೆಯಲ್ಲಿ ನೀರು ಹೊರಗಡೆಯಿಂದ ತರೋದಾದರೆ ನೀವು ಗುರುವಾರನೇ ತಲೆ ಸ್ನಾನ ಮಾಡಿಕೊಂಡು ಗಂಗೆ ಪೂಜೆ ಮಾಡ್ಕೊಂಡು ನೀರನ್ನ ತಂದು ಬಿಂದಿಗೆಯಲ್ಲಿ ಇಟ್ಕೋಬೋದು. ಶುಕ್ರವಾರ ಬೆಳಗ್ಗೆ ನೀವು ಮಾಮೂಲಿ ಇನ್ನೇನೋ ಕಳಸ ಕೂರಿಸ್ಬೇಕು ಅಂತಂದಾಗ ಕಳಸವನ್ನೇ ಡೈರೆಕ್ಟಾಗಿ ತೊಗೊಂಡೋಗಿ ನೀರು ತುಂಬಿಸ್ಕೊಬರ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಒಂದು ಬಿಂದಿಗೆ ಇದ್ದರೆ ಆ ಒಂದು ಬಿಂದಿಗೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ನೀವು ಮನೆಯಲ್ಲಿರುವಂಥ ಟ್ಯಾಪ್ನ ನೀವು ಸ್ವಲ್ಪ ಹುಣಸೆಹಣ್ಣು ಹಾಕಿ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಸ್ವಲ್ಪ ಅಕ್ಷತೆ ಇರುವಂಥ ಗಂಟನ್ನು ಅದಕ್ಕೆ ಕಟ್ಬಿಟ್ಟು ನೀವೇನು ಕಡ್ಡಿ ಕರ್ಪೂರದಿಂದ ಪೂಜೆನ ಮಾಡಿಬಿಟ್ಟು ನೀವೇನು ಮಾಡಿ ಅದರಲ್ಲಿ ಟ್ಯಾಪ್ಗೆ ಅಂದರೆ ಅದು ಗಂಗೆ ಪೂಜೆ ಆಗುತ್ತೆ. ಗಂಗೆಗೆ ಕೈ ಮುಕ್ಕೊಂಡು ನೀವು ಆ ಗಂಗೆಯನ್ನು ನೀವು ತುಂಬಿಸ್ಕೊಂಡು ಒಂದು ಲಕ್ಷ್ಮಿನ ಕೂರಿಸುವಂಥ ಜಾಗದಲ್ಲಿ ಆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಥವಾ ಲಕ್ಷ್ಮಿ ಕೂರಿಸುವಂಥ ಜಾಗದಲ್ಲಿ ಇಡುವಂಥ ಕಳಸಕ್ಕೆ ಆ ನೀರನ್ನು ನೀವು ಆ ಒಂದು ಶುಭ ಸಮಯದಲ್ಲಿ ಅಂದರೆ ಏನು ಈ ಶುಭ ಲಗ್ನ ಇದೆಯಲ್ಲ ಆ ಒಂದು ಸಮಯದಲ್ಲಿ ಆ ಒಂದು ಕಳಸಕ್ಕೆ ಆ ನೀರನ್ನು ಹಾಕಬೇಕಾಗತ್ತೆ. ಒಮ್ಮೆ ನೀರು ಹಾಕಿದ್ಮೇಲೆ ನೀವು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ನಾಣ್ಯ ಲಕ್ಷ್ಮೀ ಪ್ರಿಯವಾದ ವಸ್ತುಗಳು ಪಚ್ಚೆ ಕರ್ಪೂರ ಈ ಎಲ್ಲವನ್ನು ನಾನು ಹೇಳಿದ್ದೀನಿ. ಅದನ್ನೆಲ್ಲ ವಸ್ತುಗಳನ್ನ ನೀವು ಅದಕ್ಕೆ ಹಾಕಿಬಿಟ್ಟು ವಿಳ್ಯದೆಲೆ ಇಡಿ ಜೊತೆಗೆ ಅಥವಾ ಮಾವಿನ ಎಲೆನ ನೀವು ಜೋಡಿಸ್ಬಿಟ್ಟು ಒಂದು 5 ಎಲೆ ಮಾವಿನ ಎಲೆ ಜೋಡಿಸ್ಬಿಟ್ಟು ಅದಕ್ಕೆ ನೈಟೇ ತೆಂಗಿನಕಾಯಿಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ಸಿಂಗಾರ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಅವ್ನು ಮಾವಿನ ಎಲೆ ಮೇಲೆ ನೀವು ತೆಂಗಿನಕಾಯಿನ ಇಡ್ತೀರ, ತೆಂಗಿನಕಾಯಿ ಇಟ್ಟ ಮೇಲೆ ಮುಖ ಪದ್ಮವನ್ನು ಜೋಡಿಸ್ತೀರ. ಮುಖ ಪದ್ಮವನ್ನು ಜೋಡಿಸಿದ ಮೇಲೆ ನಿಮಗೆ ಅಲ್ಲಿಗೆ ಲಕ್ಷ್ಮಿ ಕೂರಿಸ್ದಂಗೆ ಆಗುತ್ತೆ. ಒಮ್ಮೆ ಮುಖ ಪದ್ಮವನ್ನು ನೀವು ಜೋಡಿಸಿದ್ಮೇಲೆ ಸ್ಯಾರಿನ ಉಡ್ಸೋರು ನೀವು ಆವಾಗಲೂ ಕೂಡ ಉಡಿಸ್ಬೋದು. ಅಂದರೆ ಫೋಲ್ಡ್ ಮಾಡಿ ಇಟ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ, ಇಡ್ಬೋದು. ಅಥವಾ ನೀವೇನು ಮಾಡ್ಬೋದು, ಮುಖಪದ್ಮ ಅಂದರೆ ಒಂದು ನೀರನ್ನ ತುಂಬಿಸಿರುವಂಥ ಕಳಸಕ್ಕೆ ಇಟ್ಟ ತಕ್ಷಣ ನಂತರ ನೀವು ಸ್ಯಾರಿನ ಉಡಿಸಿ. ಅವಾಗೇನಾಗುತ್ತೆ, ಕಾಯಿ ಅಲ್ಗಾಡೋದು ತಪ್ಪುತ್ತೆ. ಬರೀ ಬ್ಲೌಸಿಂದ ಉಡಿಸ್ತೀನಿ ಅನ್ನೋರು ನೀವು ಮುಖಪದ್ಮ ಆದಮೇಲೆ ಬ್ಲೌಸ್ನ ಫೋಲ್ಡ್ ಮಾಡಿ ಆ ಒಂದು ಕಳಸದ ಮೇಲೆ ಹಾಕ್ಬೋದು. ಸೀರೆನ ಉಡಿಸೋರು ಮುಖಪದ್ಮವನ್ನು ಅಂದರೆ ಕಾಯಿ ಇಟ್ಟು ಮುಖಪದ್ಮ ಹಾಕೋದ್ರೊಳಗಡೆ ಸೀರೆನ ಹಾಕ್ಬಿಟ್ಟು ನೀವು ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಕಾಯಿನ ಇಟ್ಟು ಮುಖಪದ್ಮವನ್ನು ಇಡಬೇಕಾಗತ್ತೆ. ಮುಖಪದ್ಮ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಅಲ್ಲಾಡಿಸ್ಬಾರ್ದು, ಅದು ಯಾಕಂದರೆ ಕದಲಿಸ್ದಂಗೆ ಆಗೋಗುತ್ತೆ.
ಒಮ್ಮೆ ಮುಖ ಪದ್ಮ ಇಟ್ಟಿದ್ಮೇಲೆ ಲಕ್ಷ್ಮಿ ಕೂರಿಸ್ದಂಗೆ ನಂತರ ನೀವೇನು ಮಾಡಿ ರೆಡಿ ಮಾಡ್ಕೊಂಡಿರೋ ತುಪ್ಪದ ದೀಪಗಳನ್ನ ನೀವು ಬೆಳಗಿ ಅಟ್ಲೀಸ್ಟ್ ಒಂದು 2 ಆದರೂ ಆವಾಗ ಬೆಳಗಿ ನಂತರ ನೀವೇನು ಮಾಡಬೇಕಾಗತ್ತೆ, ಗೆಜ್ಜೆ ವಸ್ತ್ರ ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ತಾಳಿನ ಹಾಕಿದ ಮೇಲೆ ನೀವು ತಟ್ಟೆಗಳನ್ನ ಜೋಡಿಸಿದ್ಮೇಲೆ ಮಡ್ಲಕ್ಕಿ ತಟ್ಟೆನ ಜೋಡಿಸಿ ಎಲ್ಲ ತಟ್ಟೆಗಳನ್ನ ಜೋಡಿಸಾದ್ಮೇಲೆ ನೀವು ಪೂಜೆಗೆ ನೀವು ಕೂತ್ಕೊಳ್ಬೇಕಾಗತ್ತೆ. ಪೂಜೆ ಕೂತ್ಕೊಳ್ಬೇಕಾದ್ರೆ ನೈವೇದ್ಯಗಳನ್ನ ತಂದಿಟ್ಕೊಳ್ಳಿ. ನೈವೇದ್ಯ ಮಾಡಿಲ್ಲ ಅಂದರೆ ಒಂದು ಗ್ಲಾಸಲ್ಲಿ ಹಸಿ ಹಾಲನ್ನ ತಂದಿಟ್ಕೊಳ್ಳಿ. ಮತ್ತು ತಾಯಿ ವಿಗ್ರಹ ಇರೋರು ಅಭಿಷೇಕ ಮಾಡಲೇಬೇಕು. ಸೊ ಅಭಿಷೇಕ ಬೇಕಾದ ವಸ್ತುಗಳನ್ನ ತಂದಿಟ್ಕೊಂಡು ನೀವೇನು ಮಾಡಿ ಪೂರ್ವಾಭಿಮುಖವಾಗಿ ಲಕ್ಷ್ಮಿನ ಕೂರಿಸಿರ್ತೀರ ಅಥವಾ ಒಂದು ಉತ್ತರಾಭಿಮುಖವಾಗಿ ಕೂರಿಸಿರ್ತೀರ. ಆದರೆ ನೀವು ಪೂಜೆ ಮಾಡಬೇಕಾದ್ರೆ ಪೂರ್ವ ನೋಡ್ಕೊಂಡು ಪೂಜೆ ಮಾಡಬೇಕು, ಅದ್ರ ಉತ್ತರ ನೋಡ್ಕೊಂಡು ನೀವು ಪೂಜೆ ಮಾಡಬೇಕು. ಸೊ ಆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಒಂದು ಮಣೆನ ಹಾಕ್ಕೊಂಡು ಕೂತ್ಕೊಳ್ಳಿ. ನಂತರ ಒಂದು ಪ್ಲೇಟಲ್ಲಿ ಲಕ್ಷ್ಮೀ ವಿಗ್ರಹನ ಇಟ್ಬಿಟ್ಟು ಅದಕ್ಕೆ ಅಭಿಷೇಕ ಅರ್ಚನೆನ ನೀವು ಮಾಡಬೇಕಾಗತ್ತೆ. ಅಭಿಷೇಕ ಅರ್ಚನೆ ಮಾಡಿದ ತಕ್ಷಣ ಅದು ಅಭಿಷೇಕನ ಒಂದು ಬೌಲಲ್ಲಿ ತೆಗೆದಿಟ್ಬಿಟ್ಟು ಮತ್ತೆ ವಿಗ್ರಹವನ್ನು ಸ್ವಚ್ಛ ಮಾಡಿಬಿಟ್ಟು ನೀವು ಮತ್ತೆ ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಿ ಆ ಒಂದು ವಿಗ್ರಹವನ್ನು ನೀವೇನು ಮಾಡಿ ಒಂದು ಪ್ಲೇಟಲ್ಲೋ ಅಥವಾ 2 ವಿಳ್ಯೆದೆಲೆ ಮೇಲೆ ನೀವೇನು ಮಾಡಿ ಆ ಒಂದು ಇಟ್ಟಿರುವಂಥ ಕಳಸದ ಮುಂದೆ ಆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ನೀವೇನು ಮಾಡಬೇಕು, ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಕುಂಕುಮಾರ್ಚನೆ ಮಾಡಾದಮೇಲೆ ನೀವೇನು ಮಾಡಿ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡಾದಮೇಲೆ ನೀವೇನು ಮಾಡಬೇಕಾಗತ್ತೆ, ಮಹಾಮಂಗಳಾರತಿನ ಮಾಡಬೇಕಾಗತ್ತೆ. ಮಹಾಮಂಗಳಾರತಿ ಮಾಡಿದ್ಮೇಲೆ ನೀವು ಒಂದು ಧೂಪ ಬರುತ್ತೆ, ಪಚ್ಚೆ ಧೂಪ ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ಧೂಪದ ಆರತಿನ ನೀವು ಮಾಡಲೇಬೇಕಾಗತ್ತೆ. ಅದು ಕೆಂಡದ ಧೂಪ ಇದ್ದರೆ ಒಳ್ಳೆಯದು, ಅಥವಾ ನಾರ್ಮಲ್ ಕಪ್ಪು ಧೂಪ ಬರುತ್ತೆ ಅದನ್ನು ಹಾಕ್ಕೊಂಡು ಧೂಪವನ್ನು ಮಾಡಿ ಇಡೀ ಮನೆಗೆಲ್ಲ ನೀವು ಧೂಪದ ಹೊಗೆ ಹೋಗೋ ರೀತಿ ನೀವು ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮೊದಲ ಪೂಜೆ ಮುಕ್ತಾಯ ಆಗುತ್ತೆ. ಎಷ್ಟೋ ಜನ ಬೆಳಗ್ಗೆನೇ ನೀವು ದೃಷ್ಟಿ ತೆಗೆದ್ಬಿಡ್ತೀರ, ದಯವಿಟ್ಟು ಈ ಕೆಲಸ ಮಾಡಬೇಡಿ. ಇದು ಮೊದಲ ಪೂಜೆ ಆಗುತ್ತೆ. ಅಲ್ಲಿಗೆ ನೀವು ಮೊದಲಿಗೆ ನೀವು ಮಾಡಿರುವಂಥ ಒಂದು ಪಾಯಸ ಇರ್ಬೋದು ಅಥವಾ ಸ್ವೀಟ್ ಪೊಂಗಲ್ ಇಡ್ಬೋದು, ಅಥವಾ ಮೊದಲು ನೈವೇದ್ಯವಾಗಿ ಇಡ್ಬೋದು, ಅಥವಾ ಏನೂ ಇಟ್ಟಿಲ್ಲ ಅಂದರೆ ಹಸಿ ಹಾಲನ್ನ ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆನ ನೀವು ಮಾಡಿರ್ತೀರ. ಒಂದನ್ನು ಮರೆತೆ ದಯವಿಟ್ಟು ಕ್ಷಮಿಸಿ. ಗಣೇಶನ ಪೂಜೆ ಮಾಡಿದ ತಕ್ಷಣವೇ ನೀವು ಕೈಗೆ ಕಂಕಣವನ್ನು ಕಟ್ಕೊಂಡು ನಂತರನೇ ನೀವು ಲಕ್ಷ್ಮೀನ ಕೂರಿಸ್ಬೇಕಾಗತ್ತೆ. ಇದೊಂದನ್ನು ದಯವಿಟ್ಟು ಮರಿಬೇಡಿ, ನಾನು ಮರೆತುಬಿಟ್ಟೆ. ಇದು ಮೊದಲ ಶುಭ ಲಗ್ನದಲ್ಲಿ ನೀವು ಮಾಡುವಂಥ ಪೂಜೆ. ನಂತರ ನೀವೇನು ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು, ಅಂದರೆ ಹೆಣ್ಣು ಮಕ್ಕಳು ಹಸ್ಕೊಂಡಿದ್ದು ಪೂಜೆ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಒಂದು ನೀರು ಕುಡ್ಕೊಂಡು ಹಾಲು ಕುಡ್ಕೊಂಡು ಹಣ್ಣು ತಿನ್ಕೊಂಡು ಮಾಡ್ಬೋದು. ಸಾಧ್ಯ ಆದಷ್ಟು ಬೆಳಗಿನ ಪೂಜೆ ಆದ ತಕ್ಷಣ ನೀವು ಉಪವಾಸನ ಶುರು ಮಾಡ್ಕೊಳ್ಳಿ. ಅದಾದ ನಂತರ ನೀವು ಏನು ಮಾಡಬೇಕು, ಏನಾದರೂ ಮತ್ತೆ ಎಕ್ಸ್ಟ್ರಾ ತಿಂಡಿಗಳನ್ನ ಮಾಡಿ ದೇವ್ರ ಮುಂದೆ ನೈವೇದ್ಯವಾಗಿ ಇಡ್ತೀನಿ ಅಂತಂದು ಹೇಳೋರು ನೀವು ತಿಂಡಿನ ಮಾಡಿ ಮನೆಯವ್ರಿಗೆಲ್ಲ ಕೊಡ್ಬೋದು. ಜೊತೆಗೆ ಮಧ್ಯಾಹ್ನದ ಪೂಜೆ ಅಷ್ಟರಲ್ಲಿ ಇನ್ನೊಂದು ನೈವೇದ್ಯ ಏನಾದರೂ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೂಜೆ ಬರೋದು ಮಧ್ಯಾಹ್ನ 12 ಗಂಟೆ 50 ನಿಮಿಷದಿಂದ 3 ಗಂಟೆ 8 ನಿಮಿಷದವರೆಗೂ 2ನೇ ಪೂಜೆ ಟೈಮಿಂಗ್ಸ್ ಇದೆ. ನೀವು ಈ ಒಂದು ಮೊದಲ ಪೂಜೆ ಆದಮೇಲೆ ಮನೆಯವ್ರು ಯಾರು ವಯಸ್ಸಾದವ್ರು ಇದ್ದು ಅವರು ನಿದ್ದೆ ಮಾಡ್ತಿದ್ದಾರೆ ಅಂತಂದರೆ ತೊಂದರೆ ಇಲ್ಲ. ಎಷ್ಟೋ ಜನ ಮನೇಲಿ ಮಲಗಿರ್ತಾರೆ, ನಾನು ಪೂಜೆ ಮಾಡ್ಬೋದಾ ಅಂತ ಹೇಳ್ತಾರೆ. ವಯಸ್ಸಾದವರು ನಿದ್ದೆ ಮಾಡ್ತಾಯಿದ್ರೆ, ಚಿಕ್ಕ ಮಕ್ಕಳು ನಿದ್ದೆ ಮಾಡ್ತಾಯಿದ್ರೆ ಏನೂ ತೊಂದರೆ ಇಲ್ಲ. ಅವರೆಲ್ಲರೂ ಎದ್ದ ಮೇಲೆ ನೀವು ಮತ್ತೊಂದು ಸತಿ ನೀವು ನಾರ್ಮಲಾಗಿ ಅವರೇ ಪೂಜೆ ಮಾಡ್ಬೋದು, ಅಥವಾ ನೀವೇ ಮಹಾಮಂಗಳಾರತಿ ಎಲ್ಲ ಆರತಿನ ಮಾಡಿ ನೀವು ಅವ್ರಿಗೆಲ್ಲ ಆರತಿನ ಕೊಡ್ಬೋದು. ಹೆಣ್ಮಕ್ಳಿಗೆ ನೀವು ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಕಂಕಣಗಳನ್ನ ರೆಡಿ ಮಾಡಿ ಇಟ್ಟಿದ್ರೆ ಆ ಕಂಕಣಗಳನ್ನ ತಾಯಿಗೆ ಮುಟ್ಟಿಸಿ ನೀವು ಅವ್ರ ಕೈಗೂ ಕೂಡ ಕಂಕಣಗಳನ್ನ ನೀವು ಕಟ್ಬೋದು. ಯಥಾ ಪ್ರಕಾರ ಮಧ್ಯಾಹ್ನದಷ್ಟರಲ್ಲಿ ನೀವು ಯಾವ್ದಾರ ಒಂದು ನೈವೇದ್ಯನ ಮಾಡ್ಕೊಳ್ಳೇಬೇಕಾಗತ್ತೆ. 2ನೇ ಪೂಜೆ ಅಲ್ವಾ, ಹಾಗಾಗಿ ಮೊದಲನೇ ಪೂಜೆಯಲ್ಲಿ 1 ತೆಂಗಿನಕಾಯಿನ ಒಡೆದು ಪೂಜೆನ ಮಾಡಿರ್ತೀರ. 2ನೇ ಪೂಜೆಯಲ್ಲೂ ಅಷ್ಟೇ ಒಂದು ನೈವೇದ್ಯವನ್ನು ಇಟ್ಟು ಇನ್ನೊಂದು ತೆಂಗಿನಕಾಯಿನ ಒಡೆದು ನೀವು ಮಹಾಮಂಗಳಾರತಿನ ಮಾಡಬೇಕಾಗತ್ತೆ. ಇನ್ನು 3ನೇ ಪೂಜೆ ಬರೋದು ಸಂಜೆ 6 ಗಂಟೆ 55 ನಿಮಿಷದಿಂದ 8 ಗಂಟೆ 22 ನಿಮಿಷದವರೆಗೂ ಇದೆ. ಸೊ ಅಷ್ಟರ ಒಳಗಡೆ ನೀವು ಮುತ್ತೈದೆಯರು ಬರ್ತಾರೆ, ಅಲ್ಲಿಗೆ ಬೇಕಾದಂಥ ತಾಂಬೂಲಗಳನ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ತಾಂಬೂಲಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನ ನೀವು ತಾಯಿ ಮುಂದೆ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ದೇವರ ಮುಂದೆ ಇಟ್ಟಿರುವಂಥ ಅರಿಶಿನ ಕುಂಕುಮವನ್ನು ತಗೊಳ್ಬೇಡಿ. ಬೇರೆ ಅರಿಶಿನ ಕುಂಕುಮದ ಬಟ್ಟಲಿಗೆ ಅರಿಶಿನ ಕುಂಕುಮನ ಹಾಕ್ಕೊಂಡು ಬಂದಂಥ ಮುತ್ತೈದೆಯರಿಗೆ ಕೊಡೋಕ್ಕೆ ಒಂದು ಪ್ಲೇಟಲ್ಲಿ ಅರಿಶಿನ ಕುಂಕುಮ, ಒಂದು ಅಕ್ಷತೆ, ಹೂಗಳು ಎಲ್ಲವನ್ನು ಸಪ್ರೇಟಾಗಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ತಾಂಬೂಲ ಕೊಡೋದಕ್ಕೆ ಸಿಂಪಲಾಗಿ ಹೇಳೋದಾದರೆ ಎಲೆ, ಅಡಿಕೆ, ದಕ್ಷಿಣೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಹಾಗಾಗಿ ದಕ್ಷಿಣೆಯನ್ನು ಸೇರಿಸಿ, ಜೊತೆಗೆ ಒಂದು ಬ್ಲೌಸ್ ಪೀಸು, ಬಳೆ, ಒಂದು ಹಣ್ಣು. ನೀವು ಸಪ್ರೇಟ್ ಒಂದು ಹಣ್ಣು ಕೊಡೋದಕ್ಕಿಂತ 2 ಜೋಡಿ ಬಾಳೆಹಣ್ಣ ಕೊಡಿ. ಸಪ್ರೇಟ್ ಒಂದೇ ಒಂದು ಸಿಂಗಲ್ ಬಾಳೆಹಣ್ಣ ಕೊಡೋಂಗಿಲ್ಲ. ಸೊ ಜೋಡಿ ಬಾಳೆಹಣ್ಣು ಕೊಡಿ, ಅಥವಾ ಒಂದು ಆ್ಯಪಲು, ಒಂದು ದಾಳಿಂಬೆ, ಈ ರೀತಿ ಕೂಡ ಬೇಕಾದ್ರೂ ಕೊಡ್ಬೋದು. ಒಂದೊಂದು ತೆಂಗಿನಕಾಯಿ ಜೊತೆ ನೀವು ಇಷ್ಟು ತಾಂಬೂಲವನ್ನು ನೀವು ಸಪ್ರೇಟ್ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಒಂದು ಸ್ವೀಟ್ನ ನೀವು ಜೊತೆಲಿ ಮಾಡಿ ಕೊಡ್ಬೋದು. ಯೂಶ್ವಲಿ ಗುರುವಿನ ಅನುಗ್ರಹ ಬೇಕು ಅಂತನೋ ಗುರುವಿನ ಅನುಗ್ರಹ ಸಿಗುತ್ತೆ. ಸೊ ಹಾಗಾಗಿ ನೀವು ಹುರುಗಡ್ಲೆಯಿಂದ ಮಾಡಿರುವಂಥ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ಈ ಒಂದು ತಾಂಬೂಲದ ಜೊತೆ ಹೆಣ್ಮಕ್ಳಿಗೆ ಕೊಡೋದು ಒಳ್ಳೆಯದು.
ರೆಡಿ ಮಾಡ್ಕೊಂಡಿರೋ ಎಲ್ಲ ತಾಂಬೂಲಗಳನ್ನ ನೀವು ದೇವ್ರ ಮುಂದೆ ಇಟ್ಟಿದ್ದು ನಂತರನೇ ನೀವು ಮುತ್ತೈದೆಯರಿಗೆ ಕೊಡೋದು ಒಳ್ಳೆಯದು. ನೀವು ಆದಷ್ಟು ಮುಸ್ಸಂಜೆ ಸಮಯ ಅಂದರೆ ಒಂದು 5:30 ಮೇಲೆ ನೀವು ಮನೆ ಬಾಗಿಲನ್ನು ತೆರೆಯಿರಿ. ಅದು ನಿಮ್ಮ ಒಂದು ಜಾಗ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಅದನ್ನು ನಾವು ಕಂಪಲ್ಸರಿ ಹೇಳೋದಕ್ಕಾಗಲ್ಲ, ಎಲ್ಲ ಕಡೆ ಅದು ಸೇಫ್ಟಿ ಇರೋದಿಲ್ಲ. ಸಾಧ್ಯ ಆದಷ್ಟು ಪೂಜೆ ಸಮಯದಲ್ಲಿ ಒಂದು ಅರ್ಧ ಗಂಟೆ ಆದರೂ ಮನೆ ಬಾಗಿಲನ್ನು ತೆಗೆದಿರಬೇಕು. ಜೊತೆಗೆ ಸಂಜೆ ಸಮಯದಲ್ಲಿ ಮನೆ ಬಾಗಿಲಲ್ಲಿ ನೀವು 2 ದೀಪವನ್ನು ಹಚ್ಚಿಟ್ಟು ಈ ಒಂದು 3ನೇ ಪೂಜೆ ಮಾಡೋ ಸಮಯದಲ್ಲಿ ಒಂದು ಇನ್ನೊಂದು ನೈವೇದ್ಯವನ್ನು ಇಟ್ಟು ತೆಂಗಿನಕಾಯಿನ ಒಡೆದು ನೀವು ಮೂರನೇ ಪೂಜೆನ ಮಾಡಿ ಮಹಾಮಂಗಳಾರತಿನ ಮಾಡಿ ನಂತರ ನೀವು ಬರುವಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಎಲ್ಲ ಆದಮೇಲೆ ಎಲ್ಲರೂ ಬಂದಿದ್ದಾರೆ ಹೋಗಿದ್ದಾರೆ ಅಂದಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಇನ್ಯಾರೂ ಬರೋರಿಲ್ಲ ಅಂದಮೇಲೆ ನೀವೇನು ಮಾಡಬೇಕು, ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ನೀರನ್ನ ಕಲಿಸ್ಬಿಟ್ಟು ಜೋಡಿ ದೀಪವನ್ನು ಇಟ್ಟು ನೀವೇನು ಮಾಡಬೇಕಾಗುತ್ತೆ, ತಾಯಿಗೆ ದೃಷ್ಟಿನ ತೆಗಿಬೇಕಾಗುತ್ತೆ. ಈ ಒಂದು ದೃಷ್ಟಿನ ಯಾರು ಬಂದು ಹೋದವರು ದೃಷ್ಟಿ ತಾಯಿ ಮೇಲೆ ಬಿದ್ದಿರುತ್ತೆ ಅನ್ನೋ ಕಾರಣಕ್ಕೆ ದೃಷ್ಟಿನ ತೆಗೆಯೋದ್ರಾಗಿರೋದ್ರಿಂದ ಈ ಒಂದು ದೃಷ್ಟಿನ ನೀವು ರಾತ್ರಿ ಮಲ್ಗೊಳ್ಳುವಾಗಲೇ ಅಂದರೆ ಲಕ್ಷ್ಮಿನ ಕದಲಿಸೋ ಮುಂಚೆಗೇ ನೀವು ಈ ಒಂದು ದೃಷ್ಟಿನ ತೆಗಿಬೇಕಾಗುತ್ತೆ. ದೃಷ್ಟಿನ ತೆಗೆದ್ಬಿಡಿ. ನಂತರ ನೀವು ಏನು ಮಾಡಿ ಅದನ್ನು ತೊಗೊಂಡೋಗಿ ಮನೆಯ ಮುಂದೆ ಬಲಭಾಗದಲ್ಲಿ ಯಾವ್ದಾರ ಹಸಿರಿನ ಗಿಡದ ಕೆಳಗಡೆ ಹಾಕಿ, ತುಳಿಯೋ ಕಡೆ ಹಾಕಬಾರ್ದು. ನಂತರ ಬಂದ ಆ ಒಂದು ನೀರನ್ನ ಪ್ರೋಕ್ಷಣೆ ಮಾಡಿ ತಾಯಿ ಮೇಲೆ. ನಂತರ ನೀವೇನು ಮಾಡಬೇಕಾಗತ್ತೆ, ಇನ್ನೇನು ಮಲ್ಕೊಳ್ತಿದ್ದೀರಾ ಅನ್ನೋ ಸಮಯದಲ್ಲಿ ತಾಯಿಯ ಬಲಭಾಗದಲ್ಲಿ ಯಾವುದಾದ್ರೂ ಹೂನ ನೀವು ತೆಗೆದಾಗ ತಾಯಿ ಕಳಸವನ್ನು ಕದಲಿಸ್ದಂಗೆ ಆಗುತ್ತೆ. ಅಲ್ಲಿಗೆ ವರಮಹಾಲಕ್ಷ್ಮಿ ಹಬ್ಬದ ವ್ರತ ನಿಮಗೆ ಮುಕ್ತಾಯ ಆಗುತ್ತೆ. ಯಾರೆಲ್ಲ ಉಪವಾಸ ಇದ್ದೀರಾ ಅವರು ಈ ಒಂದು ದೃಷ್ಟಿ ತೆಗೆದ ನಂತರ ನೀವು ಆರಾಮ್ಸೆ ದೇವ್ರ ಮುಂದೆ ಇಟ್ಟಿರುವಂಥ ಯಾವುದಾದ್ರೂ ಒಂದು ನೈವೇದ್ಯವನ್ನು ತಿಂದು ನಿಮ್ಮ ಉಪವಾಸವನ್ನು ಅಂತ್ಯ ಮಾಡಬೇಕಾಗುತ್ತೆ. ಇನ್ನು ಕಳಸ ಕದಲಿಸಿದ ಮೇಲೆ ಏನಾದರೂ ಸಾಮಾನುಗಳು ಅಂದರೆ ತಿಂಡಿ ಐಟಮ್ಗಳು ಇಟ್ಟಿದ್ರೆ ಅದನ್ನೆಲ್ಲ ನೀವು ತೆಗೆದಿಟ್ಬಿಡ್ಬೋದು. ಅದು ಬಿಟ್ಟು ಕಳಸದ ಪಾಡಿಗೆ ಎಲ್ಲವೂ ಅಲ್ಲೇ ಇರಲಿ. ಬೆಳಿಗ್ಗೆ ಎದ್ದಾಗ ನೀವು ಮತ್ತೆ ತಲೆ ಸ್ನಾನವನ್ನು ಮಾಡಿಕೊಂಡು ನೀವು ಆ ಕಳಸದಲ್ಲಿ ಇಟ್ಟಿರುವಂಥ ಕಳಸವನ್ನು ತೆಗಿಬೇಕಾಗತ್ತೆ. ತೆಗೆದಾದ್ಮೇಲೆ ಎಲೆ ಎಲ್ಲ ತೆಗೆದಾದ್ಮೇಲೆ ಕಳಸದಲ್ಲಿರುವಂಥ ನೀರನ್ನು ನೀವು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ, ಮನೆಯವರಿಗೆ ಪ್ರೋಕ್ಷಣೆ ಮಾಡಿ ನಂತರ ನೀವು ಆ ನೀರನ್ನು ಹಸಿರು ಗಿಡದ ಮೇಲೆ ಹಾಕಿ ಆ ಒಂದು ಕಳಸವನ್ನು ವಿಸರ್ಜನೆ ಮಾಡ್ಬೋದು. ಇನ್ನು ತಾಯಿಗೆ ಇಟ್ಟಿರುವಂಥ ಮಡ್ಲಕ್ಕಿನ ನಾವು ಏನು ಮಾಡಬೇಕು ಅಂತ ಎಷ್ಟೊಂದು ಸತಿ ಕೇಳ್ತಾರೆ. ಇದೇ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಟ್ಬಿಡ್ತೀನಿ. ತಾಯಿಗೆ ಇಟ್ಟಿರುವಂಥ ಮಡ್ಲಕ್ಕಿನ ಆ ಮನೆ ಗೃಹಿಣಿ ಬಳಸ್ಕೊಳ್ಬೋದು, ಅಥವಾ ಅತ್ತೆ ಬಳಸ್ಕೊಳ್ಬೋದು, ಸೊಸೆ ಬಳಸ್ಕೊಳ್ಬೋದು, ಅಥವಾ ಆ ಮನೆ ಮಗಳಿಗೆ ಕೊಡ್ಬೋದು. ಆದರೆ ನಿಮ್ಮ ಅತ್ತೆ ಸೊಸೆ ಮಗಳು ಬಿಟ್ಟು ಬೇರೆ ಯಾರಿಗೂ ಈ ಒಂದು ಮಡ್ಲಕ್ಕಿನ ಕೊಡೋ ಹಾಗಿಲ್ಲ. ಅಥವಾ ನೀವು ಸಂಕಲ್ಪ ಮಾಡಿಕೊಂಡು ಪ್ರತಿ ವರ್ಷ ನಾನು ದೇವರಿಗೆ ಕೊಡ್ತೀನಿ ಅನ್ನೋರು ದೇವಸ್ಥಾನಕ್ಕೂ ಕೂಡ ಮಡ್ಲಕ್ಕಿನ ನೀವು ಕೊಡ್ಬೋದು. ಈ ರೀತಿಯಾಗಿ ಮಡ್ಲಕ್ಕಿನ ನೀವಾರು ಬಳಸ್ಕೊಳ್ಳಿ, ಅಥವಾ ದೇವಸ್ಥಾನಕ್ಕಾರು ಕೊಟ್ಬಿಡಿ, ಮನೆ ಮಗಳಿಗಾರು ಕೊಡ್ಬೋದು. ನೀವು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು ಅಂತ. ಇನ್ನೂ ಒಂದು ನಾನು ನಿಮಗೆ ಹೇಳೋದು ಇಷ್ಟಪಡೋದಂದರೆ, ಸಂಜೆ ನಿಮಗೆ ಸಮಯ ಸಿಕ್ಕಿ ನಾನು ಈ ಒಂದು ಪೂಜೆನ ವರಮಹಾಲಕ್ಷ್ಮಿ ಕಥೆಯನ್ನು ನಾನು ಓದ್ತೀನಿ ಅನ್ನೋರು ನೈಟು ಅಂದರೆ ಸಂಜೆ ಸಮಯದಲ್ಲಿ ನೀವು ವರಮಹಾಲಕ್ಷ್ಮಿ ಕಥೆಯನ್ನು ಕೂಡ ಓದೋದು ತುಂಬ ಶ್ರೇಷ್ಠ ಇದೆ. ಸೊ ಈ ಒಂದು ಕಥೆಯನ್ನು ಕೂಡ ಆದಷ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನ ಓದ್ಕೊಳ್ಳಿ. ಏನಾದರೂ ಮಾಹಿತಿನ ನಾನು ಮರ್ತಿದ್ರೆ ಕ್ಷಮಿಸಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ, ನಾನು ಖಂಡಿತ ವಿಷಯದ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.